ಕುಕ್ಕೆ ಸುಬ್ರಹ್ಮಣ್ಯದಾಗ ಸೆಕೆಂಡ್ ಡೇ ಸರ್ಪ ಸಂಸ್ಕಾರ ಪೂಜೆ ಹೆಂಗಿರುತ್ತೆ ನೋಡೋಣ ಬರ್ರಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ಲಾಗ್. ಫಸ್ಟ್ ಡೇ ಸರ್ಪ ಸಂಸ್ಕಾರ ಪೂಜೆ ಮುಗಿದ್ಮೇಲೆ ರಾತ್ರಿ ಏನು ತಿನ್ನೋಂಗಿಲ್ಲ. ಮತ್ ಇದೊಂದ್ ನೆನಪಿರ್ಲಿ, ನಮ್ 2 ದಿನ ಪೂಜಾದಾಗ ನಮಗ್ ಚಾ, ನಾಷ್ಟಾ, ಬ್ರೇಕ್ಫಾಸ್ಟ್, ಊಟ ಎಲ್ಲ ಟೋಟಲಿ ಎಲ್ಲ ಅವ್ರು ಕೊಡ್ತಾರೋ. ನಾವೇನು ಹೊರಗಿನ ತಿನ್ನೋಂಗಿಲ್ಲ. ಫಸ್ಟ್ ಇದು ಪೂಜಾದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ ಹೆಂಗಿತ್ತಂತ. ಈಗ ನಾವು ಅಥವಾ ನಮ್ ಹಿಂದಿನ ಜನರೇಷನ್ ದಾಗ ಯಾರಾದ್ರೂ ಗೊತ್ತೋ ಗೊತ್ತಿಲ್ಲ ಸರ್ಪ ಏನಾದ್ರೂ ಮಾಡಿದ್ರ ಅದ ದೋಷ ನಮ್ ಕುಂಡ್ಲಿ ಮ್ಯಾಗ ಬಂದಿರುತ್ತ. ಅದ ದೋಷ ನಿವಾರಣೆ ಮಾಡಕ ಈ ಪೂಜೆ ಮಾಡ್ಬೇಕಾಗತ್ತ. ಫಸ್ಟ್ ಡೇ ದಾಗ ಸರ್ಪ ಸಂಕಲ್ಪ ಅಂತ ಹೇಳಿ ಮಾಡ್ತಾರೋ. ಈಗ ಮನುಷ್ಯ ಸತ್ತ ಮ್ಯಾಗ ಹೆಂಗ್ ಅಂತಿಮ ಸಂಸ್ಕಾರ ಅಂತ ಹೇಳಿ ಮಾಡ್ತಾರಲ್ಲ, ಅದೇ ಸೇಮ್ ಸರ್ಪಗೂ ಮಾಡ್ತಾರೋ. ಫಸ್ಟ್ ಡೇ ಮುಗಿದ ತಕ್ಷಣ ಸೆಕೆಂಡ್ ಡೇ ಏನ್ ಪೂಜಾ ಐತ್ಲ ಅದ್ ಮಾರ್ನಿಂಗ್ 6 ಗಂಟೆಗೆ ಸ್ಟಾರ್ಟ್ ಆಗತ್ತ. ಇದೇ ಪೂಜಾ ಮೇನ್ ಬಹಳ ಇಂಪಾರ್ಟೆಂಟ್ ಆಗತ್ತ. ಈ ಪೂಜಾದಾಗ ಅಂತಿಮ ಸಂಸ್ಕಾರ ಆದ್ಮ್ಯಾಗ ಪಿಂಡದಾನ ಅಂತ ಹೇಳಿ ಮಾಡ್ತಾರಲ್ಲ, ಅದನ್ನ ಮಾಡ್ತಾರೋ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರ ಈ ಟೆಂಪಲ್ ಟ್ರಸ್ಟ್ ದವ್ರು ಮಾಡೋ ಪೂಜಾ ಎಲ್ಲಕ್ಕಿಂತ ಬೆಸ್ಟ್ ಇರತ್ತ. ನನ್ ಮೈಂಡ್ ದಾಗ ಒಂದ್ ಡೌಟ್ ಐತಿ, ಅದೇನಪ್ಪಾ ಅಂತಂದ್ರ ಎಲ್ಲಾ ಟೆಂಪಲ್ ಗಳದಾಗ ಹುಡುಗರು ಏನಾದ್ರು ಶರ್ಟ್ ಅದ್ ಹಾಕೊಂಡಿರ ಅದನ್ನ ರಿಮೂವ್ ಮಾಡಕ್ ಹಚ್ತಾರೋ. ಅದಕ್ಕೆ ಏನ್ರ ಬಿಹೈಂಡ್ ರೀಸನ್ ಇದ್ರ ನಿಮಗೆ ಯಾರಿಗಾರ ಗೊತ್ತಿರ ಪ್ಲೀಸ್ ಕಮೆಂಟ್ ಮಾಡ್ರಿ.